My dear students, we have already started model question paper solving series, Diploma Engineering Mathematics. ಪಾರ್ಟ್ ಎ ಮುಗಿದಿದೆ, ಪಾರ್ಟ್ ಬಿ ಕೂಡ ಮುಗಿಸಿದ್ದೀವಿ, ಪಾರ್ಟ್ ಸಿ ಇವತ್ತಿಂದು ಟಾಪಿಕ್ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಏನೆಲ್ಲ ಕ್ವಶನ್ಸ್ ಪೇಪರ್ ಮಾಡೆಲ್ ಕ್ವಶನ್ಸ್ ಪೇಪರ್ 1 ಪಾರ್ಟ್ ಸಿ ನಲ್ಲಿ ಕೇಳಲಾಗಿದೆ ಅದರ ಬಗ್ಗೆ ಇವತ್ತು ನಾವು ವಿತೌಟ್ ವೇಸ್ಟಿಂಗ್ ದ ಟೈಮ್ ವಿ ವಿಲ್ ಸ್ಟಾರ್ಟ್ ದ ಸಬ್ಜೆಕ್ಟ್. ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್, ಬೆಲ್ ಐಕಾನ್ ಕೂಡ ಒತ್ತಿ, ಸೊ ದ್ಯಾಟ್ whichever the videos are going to be uploaded, so that you will get the notifications. Thank you, my dear students. Let us begin with this part C questions. ಏನು ಕೇಳಿದ್ದಾರೆ ನೋಡಿ, ಇಲ್ಲಿ ಪಾರ್ಟ್ ಸಿ ಕ್ವಶನ್ ನಲ್ಲಿ ಆನ್ಸರ್ ಎನಿ 5 ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರೀಸ್ 3 ಮಾರ್ಕ್ಸ್. ಒಂದೊಂದು ಕ್ವಶನ್ಸ್ಗೆ 3 ಮಾರ್ಕ್ಸ್ ಅಲಾಟೆಡ್ ಮಾರ್ಕ್ಸ್ ಇದೆ. ಇಲ್ಲಿ 2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಮ್ಯಾಟ್ರೈಸಿಸ್ ಅಂತ ಪ್ಲೂರಲ್ ನಲ್ಲಿ ಹೇಳ್ತೀವಿ. ಫೈಂಡ್ ಎ ಬಿ ಮ್ಯಾಟ್ರಿಕ್ಸ್, ಎ ಇಂಟು ಬಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಇಲ್ಲಿ ಮೊದಲು ನಿಮಗೆ ಒಂದು ಜನರಲ್ ಹೇಳ್ತೀನಿ. ಸೊ ಎ ಮ್ಯಾಟ್ರಿಕ್ಸ್, ಸಪೋಸ್ ದಿಸ್ ಈಸ್ ಹ್ಯಾವಿಂಗ್ ಜನರಲ್ ಟರ್ಮ್ಸ್, ಜನರಲ್ ಎಲಿಮೆಂಟ್ಸ್ A11, A12, A21, A2. ಇದರಲ್ಲಿ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಫಸ್ಟ್ ನಂಬರ್ ಇಲ್ಲೇ A11 ಏನಿದೆ ಅಲ್ಲ, ಇದಕ್ಕೆ ನಾವು ಜನರಲೈಸ್ಡ್ ಐ ಜೆ ಅಂತ ಕರಿತೀವಿ. ಐ ರೆಪ್ರೆಸೆಂಟ್ಸ್ ದ ರೋ ನಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇದು ರೋ ನಂಬರ್ ಆಗಿರುತ್ತೆ, ಯಾವ ರೋನಲ್ಲಿ ಇದೆ ಅಂತ ತೋರಿಸುತ್ತೆ. ಇಲ್ಲೇ ನೋಡಿ 1 ಇಲ್ಲಿದೆ ಸ್ಟಾರ್ಟಿಂಗ್, ಇಲ್ಲೇ ಸ್ಟಾರ್ಟಿಂಗ್ 1 ಇದೆ. ದಟ್ ಮೀನ್ಸ್ ದೀಸ್ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ದಿ ಫಸ್ಟ್ ರೋ. ಆಮೇಲೆ ಅದೇ ರೀತಿ ಇಲ್ಲಿ ಜೆ ಏನು ರೆಪ್ರೆಸೆಂಟ್ ಮಾಡ್ತಿದೆ ಅಂದರೆ ದಿ ಕಾಲಮ್ ನಂಬರ್ ತೋರಿಸುತ್ತೆ ಮೈ ಡಿಯರ್ ಸ್ಟೂಡೆಂಟ್, ಕಾಲಮ್ ನಂಬರ್. ಇಲ್ಲಿ ನೋಡಿ ಇದು ಸೆಕೆಂಡ್ ನಂಬರ್ 1 ಇದೆ, ಇಲ್ಲಿ 1 ಇದೆ, ಅಂದರೆ ದಿಸ್ ಇಸ್ ದ ಫಸ್ಟ್ ಕಾಲಮ್. ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಸೆಕೆಂಡ್ ಕಾಲಮ್. ಈ ಥರ ಇರುತ್ತೆ. ಓಕೆ, ಈ ಥರ ಇದ್ದಾಗ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಎ ಮತ್ತು ಇದು ಬಿ, ಈ ಥರ 2 ನಾನು ಜನರಲೈಸ್ಡ್ ಟರ್ಮ್ಸ್ನಲ್ಲಿ ತೋರಿಸ್ತಾ ಇದ್ದೀನಿ. B11, B12, B2 ಅಂದರೆ ಸೆಕೆಂಡ್ ರೋ, 1 ಅಂದರೆ ಫಸ್ಟ್ ಕಾಲಮ್, B2 ಅಂದರೆ ಸೆಕೆಂಡ್ ರೋ, ಸೆಕೆಂಡ್ ಕಾಲಮ್. ಈ ಥರ ಮಲ್ಟಿಪ್ಲೈ ಮಾಡೋದು ಒಂದು ವಿಧಾನ ಇದೆ, ಒಂದು ರೀತಿ ಇದೆ, ಒಂದು ಸಿಸ್ಟಮ್ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ರೋ ಶುಡ್ ಬಿ ಮಲ್ಟಿಪ್ಲೈಡ್ ಬೈ ದಿ ಕಾಲಮ್ ಎಲಿಮೆಂಟ್ಸ್. ಈ ಥರ ಮಲ್ಟಿಪ್ಲೈ ಮಾಡಬೇಕಾಗಿದೆ. ಇಲ್ಲಿ A11, B11, A12, B21 ಇದು ಫಸ್ಟ್ ರೋ, ಫಸ್ಟ್ ಕಾಲಮ್ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಬರುವಂತಹ ಮ್ಯಾಟ್ರಿಕ್ಸ್ ಏನು ಬರುತ್ತಲ್ಲ, ದಟ್ ಎಲಿಮೆಂಟ್ ಯು ವಿಲ್ ಬಿ ಗೋಯಿಂಗ್ ಟು ಗೆಟ್ ಇಟ್ ಹಿಯರ್. ಆಮೇಲೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಬಿ ಗೋಯಿಂಗ್ ಟು ಗೆಟ್ ಇಟ್ ದ ನಂಬರ್ ಓವರ್ ಹಿಯರ್. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಇಲ್ಲಿ ಬರುತ್ತೆ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಇಲ್ಲಿ ಆ ಎಲಿಮೆಂಟ್ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ರೀತಿ ನಿಮಗೆ ಎ ಇಂಟು ಬಿ ನಿಮಗೆ ಇಲ್ಲೇ ಸಿಗಲಿಕ್ಕೆ ಇದೆ. ಡೈರೆಕ್ಟ್ಲಿ ನಾವು ನಂಬರ್ಸ್ಗೆ ಬರೋಣ. ಓಕೆ, ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಎ ಇಂಟು ಬಿ ಈಕ್ವಲ್ ಟು ಇಲ್ಲೇ ನಾವು ಮಲ್ಟಿಪ್ಲೈ ಮಾಡಬೇಕಾಗಿ 4 minus 3, 4 into minus 3 is 4 3s are 12, minus 12 ಆಯಿತು. 3 into 4 is plus 12 ಆಯಿತು ನೋಡಿ. 4 minus 3, 4 3s are 12, 3 into 4 ಅಂದಾಗ ಅದು ಪ್ಲಸ್ 12 ಆಯಿತು. ಮತ್ತು 4 into 2 is 8, 3 into 1 is 3, ಇಲ್ಲಿ ಪ್ಲಸ್ 3 ಬರುತ್ತೆ. 2 into minus 3 is minus 6, 1 into 4 is plus 4. ಅದೇ ರೀತಿ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ, ಸೆಕೆಂಡ್ ಕಾಲಮ್ 2 into 2 is 4, 1 into 1 is 1 my dear student. ಸೊ ಇದು ನಾವು ಆಡಿಷನ್ ಮಾಡಿದಾಗ ನಮಗೇನು ಸಿಗುತ್ತೆ ನೋಡಿ, ಪ್ಲಸ್ 12 minus 12 get cancel, so 0, 8 plus 3 is 11, minus 6 plus 4 is minus 2, 4 plus 1 is 5. This is the answer my dear students. So this
It gives you 3 marks. Okay. So let us take the next question, my dear students. Second question. ಏನು ಕೊಟ್ಟಿದ್ದಾರೆ ಸೆಕೆಂಡ್ ಕ್ವೆಶ್ಚನ್ ನೋಡಿ. ಇಫ್ ಎ ಈಸ್ ಅನ್ ಅ ವೆಕ್ಟರ್, ಇಲ್ಲಿ ವೆಕ್ಟರ್ ಕೊಟ್ಟಿದ್ದಾರೆ ಎ ಈಸ್ ಅ ವೆಕ್ಟರ್ I plus 2j plus k. P is another vector. ಏನು ಕೊಟ್ಟಿದ್ದಾರೆ ನೋಡಿ, B 2i plus 4j minus k ಇದು ಕೊಟ್ಟಿದ್ದಾರೆ. ಕೇಳಿದ್ದು ಏನು ಮಾಡಿ ಡಿಯರ್ ಸ್ಟೂಡೆಂಟ್ಸ್, 2b minus 3k ಇದು ಕೇಳಿದ್ದಾರೆ. ಮಾಡ್ಯುಲಸ್ ವ್ಯಾಲ್ಯೂ ಕೇಳಿದ್ದಾರೆ. ನೋ, ಲೆಟ್ ಫಸ್ಟ್ ಸಾಲ್ವ್ ದಿಸ್ ಫಸ್ಟ್. 2 ಇಂಟು ಬಿ, ಇದಕ್ಕೆ 2ಲಿಂದ ಮಲ್ಟಿಪ್ಲೈ ಮಾಡಬೇಕಾಗಿದೆ. 2i ಪ್ಲಸ್ 4j ಮೈನಸ್ ಕೆ ಮೈನಸ್ 3a ಏನಿದೆ ಇಲ್ಲಿಂದ ಕಾಪಿ ಮಾಡ್ತಾ ಇದ್ದೀನಿ ನಾನು. i ಪ್ಲಸ್ 2j ಪ್ಲಸ್ k. So altogether it is 2 2s are 4i plus 2 4s are 8j. 2 into minus 1 is 2k. ಇದು minus 3i minus into plus is minus 3 2s are 6j minus into plus is minus 3k. Okay. That is equal to, my dear students, 4 minus 3 ಅಂದರೆ 1i ಆಯಿತು, ಇದು ಪ್ಲಸ್ i ಪ್ಲಸ್ 8 minus 6 ಅಂದರೆ ಪ್ಲಸ್ 2j minus 2 minus 3 ಅಂದರೆ minus 5k. So this is what we got value for 2b minus 3a1. ಈಗ ನಮಗೆ ಬೇಕಾಗಿದ್ದು ಏನಪ್ಪ ಅಂತ ಹೇಳಿದರೆ, ಅದು ಮಾಡ್ಯುಲಸ್ ವ್ಯಾಲ್ಯೂ ಬೇಕಾಗಿದೆ ಮೈ ಡಿಯರ್ ಸ್ಟೂಡೆಂಟ್ಸ್. 2b ಮೈನಸ್ 3a ಮಾಡ್ಯುಲಸ್ ವ್ಯಾಲ್ಯೂ ಬೇಕಾಗಿದೆ. ಇದಕ್ಕೆ ಏನು ಫಾರ್ಮುಲಾ ಇದೆ? ಸೊ ಸ್ಕ್ವೇರ್ ಆಫ್ ಐಸ್ ಕೋಎಫಿಷಿಯಂಟ್, ಇಲ್ಲಿ 1 ಇದೆ, 1 ಸ್ಕ್ವೇರ್ ಆಫ್ ಜೇಸ್ ಕೋಎಫಿಷಿಯಂಟ್ಸ್ 2 ಇದೆ. ಸೊ ದಟ್ ಮೀನ್ಸ್ ಇಟ್ ಇಸ್ 4 ಪ್ಲಸ್ ಮೈನಸ್ 5 ಸ್ಕ್ವೇರ್ 25 ಆಗುತ್ತೆ. ಸೊ 25 ಪ್ಲಸ್ 4 ಪ್ಲಸ್ 1 ಅಂದರೆ ದಿಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 30. ದಿಸ್ ಇಸ್ ದ ಆನ್ಸರ್, ಮೈ ಡಿಯರ್ ಸ್ಟೂಡೆಂಟ್. You will get 3 marks for this. Hope that this is clear. Next, ನೋಡಿ my dear student, prove that tan 45 plus a equal to, ಇದು ಪ್ರೂವ್ ಮಾಡಬೇಕು. So before this, I would like to show you the tan a plus b. ಈ ಫಾರ್ಮುಲಾ ರಿಕಾಲ್ ಮಾಡಿ my dear students. ಏನು ಹೇಳುತ್ತೆ ಇದು ಫಾರ್ಮುಲಾ ಅಂದರೆ, tan a plus tan b divided by 1 minus tan a into tan b. ಇದು ಫಾರ್ಮುಲಾ ಇದೆ. ಈ ಫಾರ್ಮುಲಾನಲ್ಲಿ ನಾನು ಈ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಐ ಆಮ್ ಗೋಯಿಂಗ್ ಟು ಪುಟ್ ಇಟ್ ಇನ್ ಪ್ಲೇಸ್ ಆಫ್ a 45, in place of b I am going to put it a. Okay. So then ಏನಾಗುತ್ತೆ ನೋಡಿ ಇಲ್ಲೇ. So this is equal to tan 45 plus tan a divided by 1 minus tan 45 into tan a. Just it is a mere substitution, nothing, my dear student. Which is equal to, ಏನು ಬರುತ್ತೆ, equal to tan 45, the value of tan 45 is 1 plus tan a as it is, so divided by 1 minus tan 45, again it is 1 into tan a is tan a. Okay, so what is this?
This is RHS, right hand side, hence it is root. Hence root. Yes, my dear students, hence it is root. So this same bandide nodi ille. Okay. So this whatever we have taken is LHS. Left hand side is equal to right hand side. Root. Okay. Yes, my dear student. The next question is, sorry, next question, prove that sine of 2a equal to something we need to prove. ಅದಕ್ಕಿಂತ ಮುಂಚೆ you just recall the formula sin a plus b. ಈ ಫಾರ್ಮುಲಾ ನೋಡಿ ಏನಿದೆ, sin a into cos b plus cos a into sin b. ಇದು ಫಾರ್ಮುಲಾ. ಜಸ್ಟ್ ಇಲ್ಲಿ ಸಬ್ಸ್ಟಿಟ್ಯೂಷನ್ಸ್ ಏನು ಮಾಡಬೇಕು ಅಂತ ಹೇಳಿದರೆ ಅದು sin 2a, just split it out into a plus a. ಇಲ್ಲೇ ನಾನು ಜಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ತೇನೆ. ಇಲ್ಲೇ sin a into cos a, ಯಾಕಂದರೆ ಇನ್ ಪ್ಲೇಸ್ ಆಫ್ b ಆಲ್ಸೋ ಇಟ್ ಇಸ್ a, ಪ್ಲಸ್ cos a into sin a. b ಇಲ್ಲೇ ರಿಪ್ಲೇಸ್ ಮಾಡಿ a ಹಾಕ್ತಾ ಇದ್ದೀನಿ ನಾನು ಸಬ್ಸ್ಟಿಟ್ಯೂಷನ್ಸ್. ಓಕೆ, so this is equal to, this is sin a cos a, cos a sin a, both are one and the same. So 2 times sin a into cos a. So this is what it is, hence proved. The same thing bandide nodi. Okay, my dear students, next question ಏನಿದೆ ನೋಡಿ. express 1 plus 2i into 3 plus I in this form, a plus I into b. ಈ ಫಾರ್ಮ್ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗಿ. ಸೊ ದಿಸ್ ಇಸ್ ಜಸ್ಟ್ ಲೈಕ್ 2 ಬ್ರಾಕೆಟ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಯಾವ ಥರ ಬ್ರಾಕೆಟ್ಸ್ ಅಂದರೆ a plus b into c plus d ಇದ್ದ ಹಾಗೆ. a ಇಂಟು ಸಿ ಮಾಡ್ತೀವಿ, a ಇಂಟು ಡಿ, b ಇಂಟು ಸಿ ಪ್ಲಸ್ b ಇಂಟು ಡಿ. ಜಸ್ಟ್ ಇಟ್ ಇಸ್ ಅ ಮಲ್ಟಿಪ್ಲಿಕೇಶನ್, ಡಿಸ್ಟ್ರಿಬ್ಯೂಷನ್. ಇಲ್ಲೂ ಕೂಡ ಅದೇ ರೀತಿ ಮಾಡಬೇಕಾಗಿದೆ. 1 into 3 is 3 plus 1 into I is I plus 2I into 3 is 6I plus 2 into this is plus 2I into I is I square. This is equal to 3 plus I plus 6I ಅಂದರೆ ಅದು 7I plus 2 into I square is nothing but it is minus 1, my dear students. I square is equal to minus 1 or I equal to square root of minus 1. So this is nothing but this iota ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಏನಾಗ್ತದೆ, 3 plus into minus is minus 7I plus into minus is minus 3 minus 2 is 1 plus this is 7I. So ನೋಡಿ ಇದು a plus bi ಫಾರ್ಮ್ನಲ್ಲಿ ಬಂದಿದೆಯಲ್ಲ. So this is the answer. Okay, hope that this is clear. Next question ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್, find the modulus and amplitude of 1 plus root 3. 1 plus root 3 ಇದು ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ. ಇದರದ್ದು ಮಾಡ್ಯುಲಸ್ ಫೈಂಡ್ ಔಟ್ ಮಾಡಬೇಕು. ನೋಡಿ, ಜಸ್ಟ್ ರೀಕಾಲ್ z is equal to a plus I into b. This is a complex number. The value of modulus value of this complex number is
square root of a square plus b square. And this amplitude, which is also called as an argument, theta, is nothing but, that is, tan inverse of imaginary part divided by the real part. ಈ ಥರ ಫಾರ್ಮುಲಾ. ಈಗ ನೋಡಿ, ಹಿಯರ್ a is 1 and b is root 3 ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ಮಾಡ್ಯುಲಸ್ ವ್ಯಾಲ್ಯೂ ಆಫ್ ದಿಸ್ ನಂಬರ್ is square root of a square ಅಂದರೆ 1 square plus root 3 square ಅಂದರೆ it is 3, which is equal to 1 plus 3 ಅಂದರೆ 4, square root of 4, which is equal to 2. Okay? The modulus ಇದು ಕೆಲಸ ಆಯಿತು. Amplitude theta equal to tan inverse of imaginary part ಎಷ್ಟಿದೆ, root 3 ಇದೆ ನೋಡಿ my dear students, divided by 1. ಯಾವ tan ಥೀಟಾಗೆ root 3 ಬರುತ್ತೆ my dear students? ಅದು pi by 3 radians or 60 degrees. So this is the answer. So ಇದಕ್ಕೆ ನೀವು ಇಲ್ಲಿ ಆಂಪ್ಲಿಟ್ಯೂಡ್ ಅಂತ ಬರ್ಕೋಬಹುದು, amplitude, and this is modulus value. Okay, hope that this is crystal clear. Come on, next question. Evaluate limit theta as tends to 0, theta divided by tan phi. Recall my dear students, recall the formula. Limit as theta tends to 0, tan theta divided by theta equal to 1. Okay? So this, how I am going to get it, this is limit as theta tends to 0, theta divided by tan phi theta. ಇಲ್ಲೇ ನಾನು 5ಲಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೇನೆ, ಇದಕ್ಕೆ 5ಲಿಂದ ಡಿವೈಡ್ ಕೂಡ ಮಾಡ್ತೇನೆ. My dear students, one more formula. Limit as theta tends to 0, theta divided by tan theta is also equal to 1. ಇಲ್ಲೇ ನಾನು ಏನು ಮಾಡ್ತೇನೆ, limit of as theta tends to 0, this 1 divided by 5, ಇದು ಸಪ್ರೇಟ್ ಮಾಡ್ಕೋತೀನಿ, 1 divided by 5 into 5 theta divided by tan 5 theta. So 1 upon 5, since it is a constant, limit as theta tends to 0, 5 theta also tends to 0, so 5 theta divided by tan 5 theta, that is equal to, that is 1 over 5 into limit of theta divided by tan theta as theta tends to 0. Okay, ಇದು ಏನಾಗುತ್ತೆ 1, which is equal to 1 upon 5. This is the answer. Okay, hope that this is clear. Okay, next question ಏನು ಹೇಳ್ತಾ ಇದೆ? Next question. Evaluate limit as x tends to x square minus 9x plus 14
divided by x square minus 4. ನೋಡಿ, ಸಪೋಸ್ ನಾನು ಈ 2 ವ್ಯಾಲ್ಯೂ ಇಲ್ಲ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಆದರೆ ಏನಾಗ್ತಿತ್ತು ಅಂತ ನೋಡೋಣ. ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗ್ತಿತ್ತು? ಈ 2 ತಗೊಂಡೋಗಿ ನಾನು ಇಲ್ಲೇ 2 ಹಾಕಿದರೆ ಅದು 2 ಸ್ಕ್ವೇರ್ ಆಗ್ತಿತ್ತು, ಮೈನಸ್ 9 ಇಂಟು 2 ಪ್ಲಸ್ 40 ಡಿವೈಡೆಡ್ ಬೈ 2 ಸ್ಕ್ವೇರ್ ಮೈನಸ್ 4. 2 ಸ್ಕ್ವೇರ್ ಅಂದರೆ 4 ಮೈನಸ್ 9 ಇಂಟು 2 is 18 plus 14 divided by 2 square ಅಂದರೆ 4 minus 4 which is equal to 4 plus 14 is 18, 18 minus 18 is 0, 4 minus 4 is 0, 0 divided by 0 which is undefined. So hence we cannot follow this. ಇದು ನಾವು ಫಾಲೋ ಮಾಡೋದಿಲ್ಲ. ಇನ್ಸ್ಟೆಡ್ ನಾವು ಏನು ಮಾಡಬೇಕು ಅಂದರೆ let us go for factorization, my dear students. x square minus 9x plus 14 ಇದೆಯಲ್ಲ, 14ಗೆ ಫ್ಯಾಕ್ಟರೈಸ್ ಮಾಡಿದರೆ how much you will get? 7 into 2. 7 plus 2 is 9. ಸೊ ಈ ಫ್ಯಾಕ್ಟರೈಸೇಷನ್ಸ್ ಮಾಡಬೇಕಾಗಿದೆ. ಸೊ ಈಗ ನೋಡಿ ನಾನು ಮಾಡ್ತೀನಿ. x ಸ್ಕ್ವೇರ್ ಮೈನಸ್ 7x ಮೈನಸ್ 2x ಪ್ಲಸ್ 14 ಡಿವೈಡೆಡ್ ಬೈ x ಮೈನಸ್ 2 x ಪ್ಲಸ್ 2. ಇದು ಕೂಡ ನಾನು ಒಂದು ಫಾರ್ಮುಲಾ ಯೂಸ್ ಮಾಡಿದ್ದೇನೆ. ಅದು ಯಾವುದು ಅಂದರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಈಸ್ a ಪ್ಲಸ್ b a ಮೈನಸ್ b. ಇದು ನಿಮಗೆ ನೆನಪಿರಬಹುದು ಮೈ ಡಿಯರ್ ಸ್ಟೂಡೆಂಟ್. ನಾವು ಆಸ್ ಲಿಮಿಟ್ x ಟೆನ್ಸ್ ಟು 2, ದಿಸ್ ಒನ್ ಇಲ್ಲಿ x ಕಾಮನ್ ಇದೆ, x ಮೈನಸ್ 7, ಇಲ್ಲೇ x ಕಾಮನ್ ಇದೆ, x ಮೈನಸ್ 7, ಇಲ್ಲಿ ಮೈನಸ್ 2 ಕಾಮನ್ ಇದೆ, x ಮೈನಸ್ 7 ಆಗುತ್ತೆ, x ಮೈನಸ್ 2 ಆಗುತ್ತೆ. ಓಕೆ, ಸೊ ಡಿವೈಡೆಡ್ ಬೈ x ಮೈನಸ್ 2 x ಪ್ಲಸ್ 2. ಈಗ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಫ್ x is not equal to 2, then x minus 2 get cancel out. ಕಂಡೀಷನ್ ಏನು? if x is not equal to 2, is tends to 2 ಇದೆ, equal to 2 ಇಲ್ಲ, ಕ್ಯಾನ್ಸಲ್ ಮಾಡಬಹುದು. ಅವಾಗ ಇದು ಲಿಮಿಟ್ ಅಪ್ಲೈ ಮಾಡಿದರೆ, ಸೊ ಲಿಮಿಟ್ ಆಸ್ x tends to 2 x minus 7 divided by x plus 2. ಲಿಮಿಟ್ ಅಪ್ಲೈ ಮಾಡಿ 2 minus 7 divided by 2 plus 2 which is equal to minus 5 divided by 4. This is the answer. Hope that everything is clear, my dear students. 8 questions ಇದರಲ್ಲಿ ಬರ್ತವೆ. Out of 8 questions you need to solve 5 questions, my dear students. Okay, 3 5 15 ಮಾರ್ಕ್ಸ್ ಇಲ್ಲಿಂದ ಬರುತ್ತೆ. ಬಹಳ ಸರಳವಾದ ಕ್ವಶನ್ಸು. ಪಾರ್ಟ್ ಬಿ ನಲ್ಲೂ ಕೇಳಿದಂತೆ ಸೇಮ್ ಕ್ವಶನ್ಸು ಕೂಡ ಇಲ್ಲಿ ರಿಪೀಟ್ಸ್ ಆಗಿದೆ, ಮೈ ಡಿಯರ್ ಸ್ಟೂಡೆಂಟ್ಸ್. ಹೋಪ್ ದ್ಯಾಟ್ ಎವ್ರಿಥಿಂಗ್ ಇಸ್ ಫೈನ್. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಅದೇ ನಿಮ್ಮದು ಗುರು ದಕ್ಷಿಣ ಅಂತ ತಿಳ್ಕೊತೇನೆ, ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.